ಮೇಘಾಲಯ ರಾಜ್ಯದ ನೂತನ ರಾಜ್ಯಪಾಲರಾಗಿ ಕರ್ನಾಟಕದ ಅದರಲ್ಲೂ ಕೂಡ ಮೈಸೂರಿನ ಮಾಜಿ ಸಂಸದ ಬಿಜೆಪಿಯ ಹಿರಿಯ ನಾಯಕ ಸಿ.ಎಚ್. ವಿಜಯಶಂಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡೋದ್ರ ಜೊತೆಗೆ ನೂತನ ರಾಜ್ಯಪಾಲ ಆಗಿರುವಂತಹ ಸಿ.ಎಚ್. ವಿಜಯಶಂಕರ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಅಭಿನಂದನೆಗಳು ಸರ್. ಧನ್ಯವಾದಗಳು. ಏನು ಹೇಳ್ತೀರಾ ಸರ್, ಇವತ್ತು ಎಕ್ಸ್ಪೆಕ್ಟ್ ಮಾಡಿದರೆ ಈ ಹುದ್ದೆಲೆ ಹೇಗೆ ಹೇಳ್ತಾ? ಇಲ್ಲ, ನಾನು ಸಾರ್ವಜನಿಕ ಜೀವನದಲ್ಲಿ ವಿಧಾನಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. 2 ಅವಧಿಗೆ ಮೈಸೂರಿನ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ. ಮಾನ್ಯ ಯಡಿಯೂರಪ್ಪನವರ ಸಂಪುಟದಲ್ಲಿ ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ. ಎಲ್ಲ ಅವಕಾಶಗಳು ಕೂಡ ಒಂದು ಕಡೆಗೆ ಸಂಘಟನೆ, ಇನ್ನೊಂದು ಕಡೆಗೆ ಜನ ಗುರುಸಿ ಬಯಸಿ ಕೊಟ್ಟಿದ್ದು. ಇದು ಕೂಡ ನನಗೆ ಬಯಸದೆ ಬಂದ ಭಾಗ್ಯ. ಒಬ್ಬ ಕಾರ್ಯಕರ್ತ, ಯಾಕೆಂದರೆ ನನಗೆ ರಾಜಕೀಯದಲ್ಲಿ ಯಾರೂ ಗಾಡ್ ಫಾದರ್ ಇಲ್ಲ. ನಾನು ಆ ರೀತಿ ಲಾಬಿ ಮಾಡಿ ರಾಜಕಾರಣ ಮಾಡಿದವನಲ್ಲ, ಅಥವಾ ಹಣದ ಭವಿಷ್ಯ ಬಲವೂ ನನಗಿಲ್ಲ. ಇತ್ತೀಚೆಗೆ ಸಹಜವಾಗಿ ಚರ್ಚೆ ಏನಂದರೆ, ಒಂದು ಲಾಬಿ ಬೇಕು, ಇಲ್ಲಾಂದ್ರೆ ದುಡ್ಡು ಬೇಕು, ಇಲ್ಲಾಂದರೆ ರಾಜಕಾರಣದಲ್ಲಿ ಉಳಿಯೋಕ್ಕಾಗೋದಿಲ್ಲ ಅಂತ. ನೋಡಿ, ಅದಕ್ಕೆ ಅಪವಾದ ಇವತ್ತಿನ ನನಗೆ ಸಿಕ್ಕಿರುವಂಥ ಅವಕಾಶ. ಪಕ್ಷದ ನಿಷ್ಠೆ ಇದ್ದರೆ, ಸಾರ್ವಜನಿಕ ಬದುಕಿನಲ್ಲಿ ಆದರ್ಶಗಳನ್ನ ಇಟ್ಕೊಂಡು ಕೆಲಸ ಮಾಡಿದ್ದೆ ಆದರೆ ಸಂಘಟನೆ ಯಾವತ್ತೂ ಕೂಡ ಆ ರೀತಿ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತನ ಬಿಡೋದಿಲ್ಲ ಅನ್ನೋದಕ್ಕೆ ನನಗೆ ಕೊಟ್ಟಿರುವಂಥ ಅವಕಾಶ ಒಂದು ಜ್ವಲಂತ ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾನು 2009 ಲೋಕಸಭೆಯಲ್ಲಿ ಸೋತಾಗಿಲ್ಲಿ, ಅವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳು, ಅವರು ನನ್ನನ್ನು ಕರೆದು ಮನೇಲಿ ಕೊಡೋದು ಬೇಡಪ್ಪ, ಬಂದು ಕೆಲಸ ಮಾಡು ಅಂಥೇಳಿ ವಿಧಾನ ಪರಿಷತ್ತಿಗೆ ನನಗೆ ಅವಕಾಶ ಮಾಡಿಕೊಟ್ಟು ಅವ್ರ ಸಂಪುಟದಲ್ಲಿ ಅರಣ್ಯ ಮಂತ್ರಿಯನ್ನಾಗಿ ಮಾಡಿದರು. ಅವತ್ತೊಂದು ರಾಜಕೀಯ ರೀಬರ್ತ್ ಕೊಟ್ಟಂಥವ್ರು ಮಾನ್ಯ ಯಡಿಯೂರಪ್ಪನವರು. ಅದಾದಮೇಲೆ 2ನೇ ಸಾರಿಗೆ 14 ವರ್ಷಗಳ ನಂತರ, 2010 ನಂತರ ಯಾವುದೇ ಹುದ್ದೆಯೂ ನಾನು ಬಳೆಯಲಿಲ್ಲ. 14 ವರ್ಷಗಳ ನಂತರ ಮತ್ತೆ ಈ ರೀತಿಯ ಅವಕಾಶವನ್ನು ನನಗೆ ಮಾಡಿಕೊಟ್ಟಿರುವಂಥದ್ದು ನನ್ನ ಸಂಘಟನೆ ಮತ್ತು ದೇಶದ ಮಾನ್ಯ ಪ್ರಧಾನಿಗಳಂತ ನರೇಂದ್ರ ಮೋದಿಯವರು. ನಿನ್ನೆ ಬೆಳಗ್ಗೆ 9:09ವರೆಗೆ ಅವರೇ ದೂರವಾಣಿ ಕರೆ ಮಾಡಿ, ವಿಜಯಶಂಕರ್ ಅವರೇ, ನಿಮ್ಮೆಲ್ಲ ಮಾಹಿತಿಯನ್ನು ನಾನು ತೆಗೆದುಕೊಂಡಿದ್ದೇನೆ, ನಿಮಗೆ ಉತ್ತಮವಂಥ ಒಂದು ಅವಕಾಶ ಲಭ್ಯ ಆಗ್ತಾಯಿದೆ, ನಿಮ್ಮ ಸೇವೆಯನ್ನು ನಾವು ಬಳಸ್ಕೊಳ್ತೇವೆ, ನಿಮ್ಗೆ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಅವಕಾಶವನ್ನು ನಾನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಯಾವ ಲಾಭ ಇಲ್ಲದೇ ಸ್ವತಃ ಅವರೇ ಅಪೇಕ್ಷೆ ಪಟ್ಟು ಈ ಅವಕಾಶ ಮಾಡಿಕೊಟ್ಟಂಥ ದೇಶದ ಪ್ರಧಾನಿಗಳಂತ ಮಾನ್ಯ ನರೇಂದ್ರ ಮೋದಿಯವರಿಗೆ ಭಾಷಣದ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, 14 ವರ್ಷದ ವನವಾಸ ಅಂತ ಹೇಳ್ತಾ ಇದ್ದೀರಿ ಸರ್. ಈಗ ಅದು ಅಂತ್ಯದಂಕ ಒಂದು ಉನ್ನತವಾದ ಹುದ್ದೆ ಸಿಗ್ತಾ ಇದೆ. ಯಾರಿಗೆಲ್ಲ ಅಭಿನಂದನೆ ಸಲ್ಲಿಸ್ತಾರೆ ಸರ್ ಈ ಒಂದು ಸಂದರ್ಭದಲ್ಲಿ? ನಾನು ಈವರೆಗೂ ಅವಕಾಶ ಮಾಡಿಕೊಟ್ಟಂಥ, ನನಗೆ ಎಲ್ಲ ಹಂತಲ್ಲೂ ಕೂಡ ಲಾಬಿ ಮಾಡಿದ್ದೇನೆ. 5 ಲೋಕಸಭಾ ಚುನಾವಣೆಗೆ ಅವಕಾಶ ಮಾಡಿಕೊಟ್ಟಿರುವಂಥ ಸಂಘಟನೆ, 2 ವಿಧಾನಸಭೆಗೆ ಅವಕಾಶ ಮಾಡಿಕೊಟ್ಟಿದ್ದು ಸಂಘಟನೆ, ಅದಾದಮೇಲೆ ವಿಧಾನ ಪರಿಷತ್ಗೆ ಅವಕಾಶ ಮಾಡಿಕೊಟ್ಟಿದ್ದು ಸಂಘಟನೆ, ಮಂತ್ರಿ ಮಾಡಿದ್ದು ಕೂಡ ಸಂಘಟನೆ. ಹೀಗಾಗಿ ನಾನು ಮೊದಲನೇ ಧನ್ಯವಾದ ನನ್ನ ಸಂಘಟನೆಗೆ ಹೇಳಲಿಕ್ಕೆ ಬಯಸ್ತೇನೆ. 2ನೇ ಧನ್ಯವಾದಗಳನ್ನ ಯಾವ ಜನ ನನಗೆ ಪ್ರೀತಿಯಿಂದ ಹಾರೈಸಿ ಈ ಎತ್ತರಕ್ಕೆ ತೊಗೊಂಬಂದಿದ್ದಾರೆ. ನಾನು ಹುಣಸೂರಿನಿಂದ ಮೊದಲನೇ ಬಾರಿ ಗೆದ್ದವನು. ಜನನೇ ದುಡ್ಡು ಕೊಟ್ಟು ಓಟ್ ಕೊಟ್ಟು ನಾನು ಗೆಲ್ಲಿಸಿದ್ದು 94ರಲ್ಲಿ. ನಾನು 1 ಪೈಸೆ ಜೇಬಿಂದ ಖರ್ಚು ಮಾಡಿದವನಲ್ಲ. ಆ ಪ್ರೀತಿಯನ್ನು ನನಗೆ ಅವ್ರು ತೋರಿಸಿ ನನಗೆ ರಾಜಕೀಯವಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಯಾವ ಜನ ಈ ರೀತಿ ನನ್ನ ಬಗ್ಗೆ ಪ್ರೀತಿಯನ್ನು ವ್ಯಕ್ತ ಮಾಡಿದ್ದಾರೆ, ಅವರಿಗೆ ನಾನು ಆಭಾರಿ ಋಣಿಯಾಗಿದ್ದೇನೆ. ಮೂರನೇದು, ಈ ಭವಿಷ್ಯ ನನಗೆ ಅವಕಾಶ ಸಿಕ್ಕಿದ್ರು ಕೂಡ, ಮೇಘಾಲಯಕ್ಕೆ ನಾನು ರಾಜ್ಯಪಾಲನಾಗಿ ಹೋಗ್ತಾಯಿದ್ರು ಕೂಡ ಈ ನೆಲದ ಋಣ ತೀರಿಸಬೇಕು. ನಾನು ಇಲ್ಲಿ ಬೆಳೆದವನು, ಈ ಅನ್ನ ತಿಂದು ಈ ನೀರು ಕುಡಿದು ಎತ್ತರಕ್ಕೆ ಬಂದಂಥವನು. ಹೀಗಾಗಿ ನನಗೆ ಅಲ್ಲಿ ಕೂತಿದ್ರು ಕೂಡ ಈ ನೆಲದ ಋಣ ತೀರಿಸೋದು ಹೇಗೆ ಅಂತೇಳಿ ನಾನು ಕೂತು ಯೋಚನೆ ಮಾಡ್ತೇನೆ. ಒಂದು ಕಡೆಗೆ ಆ ಕರ್ತವ್ಯ ನಿರ್ವಹಿಸೋದ್ರ ಜೊತೆಗೆ ಈ ನಾಡಿನ ಋಣ, ಈ ಸಂಘಟನೆ ಋಣ ತೀರಿಸಲಿಕ್ಕೆ ನನ್ನ ಸಮಯವನ್ನು ನಾನು ಮೀಸಲಾಗಿರ್ತೇನೆ. ಸರ್, ಯಾವಾಗ ಹೋಗ್ತೀರಾ ಸರ್ ಪ್ರಮಾಣ ವಚನ ಸ್ವೀಕರಿಸೋದು ಕಾರ್ಯಕ್ರಮಗಳು? ಮತ್ತು ನೀವು ಮೇಘಾಲಯ ರಾಜ್ಯಪಾಲರ ಕಚೇರಿಯಿಂದ ನನಗೆ ಅಧಿಕೃತ ಆಹ್ವಾನ ವರದನ್ನು ಕಾಯ್ತಾ ಇದ್ದಾನೆ. ಅಲ್ಲಿಂದ ದೆಹಲಿಯ ರಾಷ್ಟ್ರಪತಿ ಭವನದಿಂದ ಅವರಿಗೆ ಆಫೀಸಿಯಲಿ ಕಮ್ಯುನಿಕೇಟ್ ಆಗಿದೆ ಅಂಥೇಳಿ ನನಗೆ ಮಾಹಿತಿ ಇದೆ. ಅವರೆಲ್ಲ ಫಾರ್ಮಾಲಿಟೀಸ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಕರೆ ಬಂದ ಮರಗಳಿಗೆ ಬಹುಶಃ ನಾನು ನಾಳೆ ಬೆಳಗ್ಗೆ 8 ಗಂಟೆಗೆ ಇಲ್ಲಿಂದ ಮೇಘಾಲಯಕ್ಕೆ ಹೋಗೋನಿದ್ದೇನೆ. 30ನೇ ತಾರೀಕು ಓದ್ ತೊಗೊಳ್ಬೇಕು ಅನ್ನೋಂಥದ್ದು ನನ್ನ ಮನಸ್ಸಲ್ಲಿದೆ. ಆದರೂ ಪ್ರಧಾನಿಗಳನ್ನ ಕಂಡು ಅಭಿಪ್ರಾಯ ಕೇಳಬೇಕು. ಅದಾದಮೇಲೆ ಉಳಿದಂಥ ಫಾರ್ಮಾಲಿಟೀಸನ್ನು ನಾನು ಮಾಡೋನಿದ್ದೇನೆ. ಅಂದರೆ ಸರ್, ಈಗ ಮೈಸೂರಿಂದ ರಾಜ್ಯಪಾಲರ ಹುದ್ದೆ ಹೇರ್ತಾರೋ ಪ್ರಾಯಶಃ ಮಹಾರಾಜರು ಬಿಟ್ಟರೆ ನೀವೇ ಅನಿಸುತ್ತೆ ಸರ್, ಈ ಥರ ಹುದ್ದೆ ಕೇವಲ BJP ಪಕ್ಷದಲ್ಲಿ ಸಿಗುತ್ತೆ ಸರ್? ಅದು ಸಾಮಾನ್ಯ ಕಾರ್ಯಕರ್ತರಿಗೆ ಗುರುತು ಮಾಡಿ ದೊಡ್ಡ ಹುದ್ದೆ ಕೊಡುವಂಥದ್ದು BJPಯಿಂದ ಮಾತ್ರ ಸಾಧ್ಯನಾ ಅಂತ? ಇಲ್ಲ, ಇದು ಭಾಜಪದಿಂದ ಸಾಧ್ಯ. ಆದರ್ಶಗಳು ಮೊದಲು ಬೇರೆ ಸಂಘಟನೆಯಲ್ಲಿ ಇತ್ತು. ಆ ಹಿನ್ನೆಲೆಯಿಂದನೇ ನಮ್ಮ ಮೈಸೂರು ಮಹಾರಾಜರು ಗವರ್ನರ್ ಆಗಿ ಮಡ್ರಾಸ್ಗೆ ಹೋಗಿದ್ದು. ಜಯಚಾಮರಾಜೇಂದ್ರ ಒಡೆಯರವರು ಕೂಡ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ರಾಚಯ್ಯನವರು, ಒಬ್ಬ ಅಪರೂಪದ ವ್ಯಕ್ತಿ. ಮಹಾರಾಜರು ಹೇಗೆ ಗೌರವದಿಂದ ಬಾಳಿದವರು, ಅದೇ ರೀತಿ ರಾಚಯ್ಯನವರು ಕೂಡ ಗೌರವವಾಗಿ ರಾಜಕಾರಣ ಮಾಡಿದಂಥವ್ರು. ಅವರು ಕೂಡ ಈ ಭಾಗದಿಂದ ರಾಜ್ಯಪಾಲರಾಗಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಎಸ್ ಎಂ ಕೃಷ್ಣರವರು, ಈ ನಾಡಿನ ಒಬ್ಬ ಹಿರಿಯ ರಾಜಕಾರಣಿ, ಅವರು ಕೂಡ ಗವರ್ನರಾಗಿ ಕೆಲಸ ಮಾಡಿದ್ದಾರೆ.
ಅದಾದಮೇಲೆ ಈ ಅವಕಾಶ ನನಗೆ ಲಭ್ಯ ಆಗಿದೆ. ಹೀಗಾಗಿ ಬಹುಶಃ ನಾನು 4ನೇವರು ಕರ್ನಾಟಕದಿಂದ ರಾಜ್ಯಪಾಲರ ಹುದ್ದೆಗೆ ಇರ್ತಾ ಇರೋನಿಗೆ ಅವಕಾಶ ಪಡೆದು ಕೆಲಸ ಮಾಡ್ತಾ ಇರೋನು. ಮೈಸೂರಿನ ಜನತೆಗೆ ಏನು ಹೇಳ್ತೀರಾ ಸರ್? ಮೈಸೂರು ಜನದ ಋಣ ಈ ಜನ್ಮಕ್ಕೆ ತೀರಿಸಲಿಕ್ಕಾಗಲ್ಲ. ನನಗೆ ಹುಚ್ಚು ಅಭಿಲಾಷೆ ಇದೆ, ಹುಚ್ಚು ಅಪೇಕ್ಷೆ ಇದೆ. ಬೇರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು, ಮೈಸೂರಲ್ಲಿ ಜೀವನ ಮಾಡೋದು ಯಾವುದೋ ಜನ್ಮದ ಪುಣ್ಯ. ಅದು ಚಾಮುಂಡಿ ನಾಡಿನಲ್ಲಿ ಬದುಕಬೇಕು ಅಂದರೆ ಯಾವುದೋ ಜನ್ಮದ ಪುಣ್ಯ ಮಾಡಿರಬೇಕು. ಹೀಗಾಗಿ ಈ ನೆಲದ ಋಣ ತೀರಿಸಲಿಕ್ಕೆ, ಈ ಜನರ ಋಣ ತೀರಿಸಲಿಕ್ಕೆ, ಅವರು ತೋರಿದ ಪ್ರೀತಿ ವಿಶ್ವಾಸದ ಋಣವನ್ನು ತೀರಿಸಲಿಕ್ಕೆ ನಾನು ಇಡೀ ಜನ್ಮವನ್ನು ಮುಡುಪಾಗಿಡ್ತೇನೆ. ನಮಸ್ಕಾರ. ಇದಿಷ್ಟು ನೂತನ ರಾಜ್ಯಪಾಲರಾದಂತಹ CH ವಿಜಯಶಂಕರ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.